ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಪತ್ರಿಕೆ 4 ಭಾರತ ಸರ್ಕಾರ ಮತ್ತು ರಾಜಕೀಯ. ಈ ಒಂದು ಪತ್ರಿಕೆಗೆ ಸಂಬಂಧಿಸಿದಂತೆ ಕಳೆದ ಅವಧಿಯಲ್ಲಿ ನಾವು ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಕುರಿತಂತೆ ನಮ್ಮ ಚರ್ಚೆಯನ್ನ ಮಾಡ್ತಾ ಇದ್ವಿ. ಸೊ ಇಂದಿನ ಅವಧಿಯಲ್ಲಿ ನಾವು ನಮ್ಮ ಚರ್ಚೆಯನ್ನ ಮುಂದುವರಿಸೋಣ. ಕಳೆದ ತರಗತಿಯಲ್ಲಿ ನೀವು ಕಲಿತಿರುವಂತಹ ಬಹುಮುಖವಾಗಿ ಅಂಶಗಳನ್ನ ಮತ್ತೊಮ್ಮೆ ಪುನರ್ಮನನವನ್ನು ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಿ. ಸೊ ಅವುಗಳನ್ನ ಮತ್ತೆ ಜ್ಞಾಪಕ ಪ್ರಯತ್ನವನ್ನ ಮಾಡೋಣ. ಕಳೆದ ತರಗತಿಯಲ್ಲಿ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಭಾರತದ ಸಂವಿಧಾನ ಒಂದು ಗಜಗಾತ್ರದ ಸಂವಿಧಾನ, ಬರಹ ರೂಪದಲ್ಲಿರುವಂತಹ ಒಂದು ಸಂವಿಧಾನವಾಗಿದ್ದು, ಸೊ 395ಕ್ಕೂ ಹೆಚ್ಚು ವಿಧಿಗಳನ್ನು ಒಳಗೊಂಡಿದೆ ಅಂತಕ್ಕಂತಹ ಒಂದು ಅಂಶವನ್ನು ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೇವೆ ವಿದ್ಯಾರ್ಥಿಗಳೇ. ಹಾಗೆಯೇ ಸಂವಿಧಾನದ 3ನೇ ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆಯನ್ನ ಒಳಗೊಂಡಿರುವಂತಹ ಒಂದು ಭಾಗವನ್ನು ಅಳವಡಿಸಲಾಗಿದ್ದು, ಹಾಗೆಯೇ ಸಂವಿಧಾನದ 4A ಅನ್ನುವಂತಹ ಒಂದು ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ವಿವರಣೆಯನ್ನು ಒಳಗೊಂಡಿರತಕ್ಕಂಥದ್ದು, ಮೂಲಭೂತ ಕರ್ತವ್ಯಗಳನ್ನ ಅಡಕಗೊಳಿಸಿರುವಂತಹದ್ರ ಬಗ್ಗೆಯೂ ಕೂಡ ನಾವು ಕಳೆದ ಅವಧಿಯಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಇನ್ನು ಭಾರತ ಒಂದು ಗಣರಾಜ್ಯವಾಗಿದ್ದು, ಭಾರತದಲ್ಲಿ ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿರ್ತಕ್ಕಂತಹ ರಾಷ್ಟ್ರಪತಿಯವರನ್ನ ಚುನಾವಣೆಯ ಮೂಲಕವಾಗಿ ಚುನಾಯಿಸಲಿಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಹಾಗಾಗಿ ಭಾರತ ಒಂದು ಗಣರಾಜ್ಯ ಅಂತಕ್ಕಂತಹ ಬಹುಮುಖ್ಯವಾಗಿರುವಂತಹ ಅಂಶವನ್ನು ಕೂಡ ನಾವು ಮನಗಂಡಿದ್ದೇವೆ. ಇನ್ನು ಭಾರತ ಸರ್ವಧರ್ಮ ಸಮನ್ವಯ ರಾಷ್ಟ್ರವಾಗಿದ್ದು, ಜಾತ್ಯತೀತ ತತ್ವವನ್ನ ಎತ್ತಿ ಹಿಡಿಯುವಂತಹ ಒಂದು ಸಂವಿಧಾನವಾಗಿದೆ ಅಂತ ನಾವು ಕಳೆದ ಅವಧಿಯಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಈ ಎಲ್ಲ ವಿಷಯಗಳನ್ನ ನೀವು ಜ್ಞಾಪಿಸ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಸೊ ಬನ್ನಿ ಹಾಗಾದ್ರೆ ಇವತ್ತಿನ ಅವಧಿಯಲ್ಲಿ ನಾವು ಭಾರತದ ಸಂವಿಧಾನದ ಬಹುಮುಖ್ಯವಾಗಿರ್ತಕ್ಕಂತಹ ಲಕ್ಷಣಗಳನ್ನ ಕುರಿತಂತೆ ಮತ್ತಷ್ಟು ವಿಸ್ತೃತವಾಗಿ ಸುದೀರ್ಘವಾಗಿ ಚರ್ಚೆಯನ್ನ ಮಾಡೋಣ. 10ನೇದಾಗಿ ತುರ್ತು ಪರಿಸ್ಥಿತಿಯ ಅಧಿಕಾರಗಳು. ನೋಡಿ, ಭಾರತದ ಸಂವಿಧಾನ ತುರ್ತು ಪರಿಸ್ಥಿತಿಯ ಒಂದು ಅಧಿಕಾರಗಳನ್ನ ಚಲಾಯಿಸಲಿಕ್ಕೆ ಅವಕಾಶವನ್ನು ನೀಡಿದೆ. ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡತಕ್ಕಂಥ ಅಧಿಕಾರವನ್ನು ಭಾರತದ ರಾಷ್ಟ್ರಪತಿಯವರಿಗೆ ನೀಡಲಾಗಿರುತ್ತದೆ. ಮುಖ್ಯವಾಗಿ 3 ರೀತಿಯಾಗಿರ್ತಕ್ಕಂಥ ತುರ್ತು ಪರಿಸ್ಥಿತಿಗಳು ಬರ್ತವೆ. ಒಂದನೇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಎರಡನೇದು ರಾಜ್ಯ ತುರ್ತು ಪರಿಸ್ಥಿತಿ, ಮೂರನೇದು ಆರ್ಥಿಕ ತುರ್ತು ಪರಿಸ್ಥಿತಿ. ಸಂವಿಧಾನದ 352, 56 ಮತ್ತು 360 ಈ 3 ವಿಧಿಗಳು ರಾಷ್ಟ್ರೀಯ, ರಾಜ್ಯ ಮತ್ತು ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡತಕ್ಕಂತಹ ಅಧಿಕಾರವನ್ನ ರಾಷ್ಟ್ರಪತಿಗೆ ನೀಡಿರುವುದನ್ನು ನೋಡಬಹುದು. ಸಂವಿಧಾನದ 352ನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗುತ್ತೆ. ಯಾವ ಸಂದರ್ಭದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗುತ್ತೆ ಅಂತ ಹೇಳಿದ್ರೆ, ಯಾವುದಾದರೂ ವಿದೇಶೀಯ ರಾಷ್ಟ್ರವೊಂದು, ಶತ್ರು ರಾಷ್ಟ್ರವೊಂದು ಭಾರತದ ಮೇಲೆ ಆಕ್ರಮಣವನ್ನು ಮಾಡಿದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ತಾರೆ. ಸೊ ಈ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರವು ಬಲಿಷ್ಠವಾಗಿರ್ತಕ್ಕಂತಹ ಒಂದು ಕೇಂದ್ರ ಸರ್ಕಾರವಾಗಿ ಮಾರ್ಪಾಡು ಹೊಂದುತ್ತದೆ. ಮತ್ತೆ ಕೇಂದ್ರ ಸರ್ಕಾರವು ಎಲ್ಲ ರೀತಿಯಾಗಿರುವಂತಹ ಅಧಿಕಾರಗಳನ್ನು ಚಲಾಯಿಸಲಿಕ್ಕೆ ಒಂದು ರೀತಿ ಅಧಿಕಾರವನ್ನು ಪಡೆದುಕೊಳ್ಳುತ್ತದೆ ಅಂತಕ್ಕಂಥದ್ದು. ಓಕೆ, ಸೊ ಬಹಳ ಮುಖ್ಯವಾಗಿರುವಂತಹ ಒಂದು ಸಂಗತಿ ಇದು. ಇನ್ನು 356ನೇ ವಿಧಿಯ ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡತಕ್ಕಂಥ ಅಧಿಕಾರವೂ ಕೂಡ ರಾಷ್ಟ್ರಪತಿಯವರಿಗೆ ಇರ್ತದೆ. ರಾಜ್ಯ ತುರ್ತು ಪರಿಸ್ಥಿತಿ ಅಂದರೆ ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಅಥವಾ ಹಲವು ರಾಜ್ಯಗಳಲ್ಲಿ ಸಂವಿಧಾನದತ್ತವಾಗಿರ್ತಕ್ಕಂತಹ ಒಂದು ಆಡಳಿತ ನಡೆಯುತ್ತಿಲ್ಲ ಎಂಬುದಾಗಿ ರಾಷ್ಟ್ರಪತಿಯವರಿಗೆ ಮನವರಿಕೆಯಾದರೆ, ಓಕೆ, ಅಂತಹ ಸಂದರ್ಭದಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು. ಮತ್ತೆ ಸಾರ್ವತ್ರಿಕವಾಗಿರ್ತಕ್ಕಂಥ ಚುನಾವಣೆಗಳು ನಡೆದಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಬಹುಮತ ಬರದೇ ಇದ್ದು ಅಲ್ಲಿ ಇರುವಂತಹ ಯಾವುದೇ ಪಕ್ಷಗಳು ಸಮ್ಮಿಶ್ರ ಸರ್ಕಾರವನ್ನ ಅಥವಾ ಏಕಾಂಗಿಯಾಗಿ ಬಹುಮತವನ್ನ ಪಡೆದು ಸರ್ಕಾರವನ್ನ ರಚಿಸಲು ಅಸಮರ್ಥವಾದಂತಹ ಸಂದರ್ಭದಲ್ಲಿ, ಯಾವುದೇ ರೀತಿಯಾಗಿರುವಂತಹ ಸರ್ಕಾರವನ್ನ ರಚಿಸಲಿಕ್ಕೆ ಅವಕಾಶಗಳು ಇಲ್ಲದೇ ಇದ್ದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಆ ರಾಜ್ಯದಲ್ಲಿ ಘೋಷಣೆ ಮಾಡಲಾಗ್ತದೆ. ಅಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಯವರ ಒಂದು ಏಜೆಂಟ್ ಆಗಿ ಅಥವಾ ರಾಷ್ಟ್ರಪತಿಯವರ ಪರವಾಗಿ ರಾಜ್ಯಪಾಲರು ಸಾಮಾನ್ಯವಾಗಿ ಆ ರಾಜ್ಯದ ಆಡಳಿತವನ್ನು ನೋಡ್ಕೊಳ್ತಾರೆ. ಅದನ್ನು ನಾವು ಸಾಮಾನ್ಯವಾಗಿ ರಾಜ್ಯಪಾಲರುಗಳು ಆಡಳಿತವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಯವರ ಆಳ್ವಿಕೆ ಅಂತ ಕೂಡ ನಾವು ಅದನ್ನ ಕರಿತೇವೆ. ಅದನ್ನ ನೋಡಬಹುದು ನಾವು. ಇನ್ನು 360ನೇ ವಿಧಿ ಏನಿದೆ, 360ನೇ ವಿಧಿಯ ಅನ್ವಯ ಸಾಮಾನ್ಯವಾಗಿ ದೇಶದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತಕ್ಕಂಥದ್ದು ಹದಗೆಟ್ಟಂತಹ ಸಂದರ್ಭದಲ್ಲಿ, ಬಹಳಷ್ಟು ಆರ್ಥಿಕ ಸಂಕಷ್ಟಕ್ಕೆ ಒಳಗಾದಂತಹ ಸಂದರ್ಭದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಿಕ್ಕೆ ಕೂಡ ಅವಕಾಶ ಕಲ್ಪಿಸಲಾಗಿದೆ. ಓಕೆ, ಕಳೆದ 70-75 ವರ್ಷಗಳೇನಿದೆ ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಮಾತ್ರ ಘೋಷಣೆ ಮಾಡಲಾಗಿದೆ. ಆದರೆ ತುರ್ತು ಪರಿಸ್ಥಿತಿಯನ್ನ ಇದುವರೆಗೂ ಕೂಡ ಘೋಷಣೆ ಮಾಡಿರುವುದಿಲ್ಲ ವಿದ್ಯಾರ್ಥಿಗಳೇ. 1965ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ನಡುವೆ ನಡೆದಂತಹ ಸಂದರ್ಭದಲ್ಲಿ, ಮತ್ತೆ 1962ರಲ್ಲಿ ಚೈನಾ ಭಾರತದ ಮೇಲೆ ಆಕ್ರಮಣವನ್ನು ಮಾಡಿದಂತಹ ಸಂದರ್ಭದಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿತ್ತು. ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಹಲವು ಬಾರಿ ಘೋಷಣೆಯನ್ನು ಮಾಡಲಾಗಿದೆ. ಹಲವು ರಾಜ್ಯಗಳಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡೋದ್ರ ಮೂಲಕ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರಿರುವುದನ್ನು ಕೂಡ ನಾವು ನೋಡಬಹುದಾಗಿದೆ. ಆದರೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ಒಮ್ಮೆಯೂ ಕೂಡ ಭಾರತದಲ್ಲಿ ಘೋಷಣೆಯನ್ನ ಮಾಡಿಲ್ಲ. ಇದನ್ನು ಬಹಳ ಚೆನ್ನಾಗಿ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಮುಂದುವರಿದು
ಆ 11ನೆಯ ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ಲಕ್ಷಣ ಸ್ವತಂತ್ರವಾಗಿರ್ತಕ್ಕಂತಹ ನ್ಯಾಯಾಂಗ. ನೋಡಿ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಗೆ ಅವಕಾಶವನ್ನು ಕೊಟ್ಟಿದೆ ಸಂವಿಧಾನ. ಆ ಒಂದು ನ್ಯಾಯಾಂಗ ಅಂತಕ್ಕಂಥದ್ದು ಏಕೀಕೃತವಾಗಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆಯಾಗಿದ್ದು, ತುತ್ತ ತುದಿಯಲ್ಲಿ ಸುಪ್ರೀಂ ಕೋರ್ಟ್ ಇರೋದನ್ನ ನೋಡ್ಬೋದು. ಇನ್ನು ಪ್ರತಿಯೊಂದು ರಾಜ್ಯದಲ್ಲಿಯೂ ಕೂಡ ಹೈಕೋರ್ಟ್‌ಗಳನ್ನ ರಚನೆ ಮಾಡಲಿಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಕೆಳ ಹಂತದಲ್ಲಿ ಅಧೀನ ನ್ಯಾಯಾಲಯಗಳು ಇರುವುದನ್ನು ಕೂಡ ನಾವು ನೋಡಬಹುದಾಗಿದೆ. ಮತ್ತೆ ನ್ಯಾಯಾಂಗವು ಸ್ವತಂತ್ರವಾಗಿ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಅವಕಾಶವನ್ನು ಕೊಡಲಾಗಿದ್ದು, ಕಾರ್ಯಾಂಗ ಮತ್ತು ಶಾಸಕಾಂಗ ಏನಿದೆ ಅವುಗಳ ಅಧೀನವರ್ತಿಯಂತೆ ಅವು ಕಾರ್ಯವನ್ನ ನಿರ್ವಹಿಸುವುದಿಲ್ಲ. ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ನ್ಯಾಯಾಧೀಶರುಗಳು ಕಾರ್ಯಾಂಗದಿಂದಲೇ ಅವರು ನೇಮಕಗೊಂಡರೂ ಕೂಡ ಅವರು ಕಾರ್ಯಾಂಗದ ಒಂದು ಕೃಪೆಯಲ್ಲಿ ಕಾರ್ಯವನ್ನ ನಿರ್ವಹಿಸದೆ ಸರ್ವತಂತ್ರ ಸ್ವತಂತ್ರವಾಗಿ ನಿರ್ಭೀತವಾಗಿ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್‌ಗಳೇನಿದಾವೆ ಈ ಒಂದು ಎರಡೂ ಸಂಸ್ಥೆಗಳು ಸಂವಿಧಾನದತ್ತವಾಗಿ ಸೃಷ್ಟಿಯಾಗಿರುವಂತಹ ಸಂಸ್ಥೆಗಳಾಗಿದ್ದಾವೆ. ಓಕೆ. ಮತ್ತೆ ಹೊಸದಾಗಿ ಯಾವುದಾದರೂ ಹೈಕೋರ್ಟ್‌ಗಳನ್ನ ಸ್ಥಾಪನೆ ಮಾಡುವಂತಹ ಒಂದು ಅಧಿಕಾರವನ್ನ ಭಾರತದ ಪಾರ್ಲಿಮೆಂಟ್‌ಗೆ ನೀಡುತ್ತದೆ ಭಾರತದ ಸಂವಿಧಾನ. ಇದು ಬಹಳ ಮುಖ್ಯವಾಗಿರುವಂತಹ ಒಂದು ಅಂಶ ವಿದ್ಯಾರ್ಥಿಗಳೇ. ಇನ್ನು ಮುಂದುವರಿದು 12ನೆಯ ಬಹುಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಸ್ವತಂತ್ರವಾಗಿರುವಂತಹ ಚುನಾವಣಾ ಆಯೋಗ. ನೋಡಿ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದು, ಚುನಾವಣೆಗಳು ಏನಿದಾವೆ ಅವು ಪ್ರಜಾಪ್ರಭುತ್ವದಲ್ಲಿ ಹಬ್ಬಗಳಿದ್ದಂತೆ. ಚುನಾವಣೆಯ ಮೂಲಕವಾಗಿ ಪ್ರಜೆಗಳು ತಮ್ಮ ಮತದಾನದ ಹಕ್ಕನ್ನ ಚಲಾಯಿಸುವುದರ ಮೂಲಕ ತಮಗೆ ಬೇಕಾದ ಜನಪ್ರತಿನಿಧಿಗಳನ್ನ ಚುನಾಯಿಸುವಂತಹ ಒಂದು ಅವಕಾಶವನ್ನ ಪಡೆದಿರ್ತಾರೆ. ಅಂತಹ ಚುನಾವಣೆಗಳು ನಿರ್ಭೀತವಾಗಿರಬೇಕು, ನಿಷ್ಪಕ್ಷಪಾತವಾಗಿರಬೇಕು, ಮುಕ್ತವಾಗಿರಬೇಕು, ಸರಳವಾಗಿರಬೇಕು. ಅಂತಹ ಚುನಾವಣೆಗಳನ್ನು ನಡೆಸುವಂತಹ ಒಂದು ಸಂಸ್ಥೆಯೇ ಚುನಾವಣಾ ಆಯೋಗ. ಈ ಒಂದು ಚುನಾವಣಾ ಆಯೋಗ ಸ್ವತಂತ್ರವಾಗಿದ್ದು ಸಂವಿಧಾನದಿಂದಲೇ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಸಂಸ್ಥೆಯಾಗಿರ್ತದೆ. ಹಾಗಾಗಿ ಇದನ್ನು ನಾವು ಸ್ವತಂತ್ರ ಚುನಾವಣಾ ಆಯೋಗ ಅಂತ ಹೇಳಿ ಕರಿತೀವಿ. ಇದು ಕಾರ್ಯಾಂಗದ ಅಣತಿಯಂತೆ ಕಾರ್ಯವನ್ನು ಮಾಡೋದಿಲ್ಲ, ಅದರ ಕೃಪೆಯಲ್ಲಿ ಇದು ಕಾರ್ಯವನ್ನು ಮಾಡೋದಿಲ್ಲ. ಕಾಲಕಾಲಕ್ಕೆ ಚುನಾವಣೆಗಳನ್ನು ನಡೆಸ್ತಕ್ಕಂಥದ್ದು, ಸಾರ್ವತ್ರಿಕ ಚುನಾವಣೆಗಳನ್ನು ನಡೆಸ್ತಕ್ಕಂಥದ್ದು, ಹಾಗೇನೆ ಮಧ್ಯಂತರ ಚುನಾವಣೆಗಳನ್ನು ನಡೆಸ್ತಕ್ಕಂಥದ್ದು, ಉಪಚುನಾವಣೆಗಳನ್ನು ನಡೆಸ್ತಕ್ಕಂಥದ್ದು ಚುನಾವಣಾ ಆಯೋಗದ ಒಂದು ಕರ್ತವ್ಯವಾಗಿರ್ತದೆ ವಿದ್ಯಾರ್ಥಿಗಳೇ. ಸೊ ಮುಕ್ತ ನ್ಯಾಯಸಮ್ಮತ ಚುನಾವಣೆಗಳನ್ನು ನಡೆಸೋದಕ್ಕೋಸ್ಕರವಾಗಿಯೇ 3 ಜನ ಸದಸ್ಯರಿಂದ ಕೂಡಿರ್ತಕ್ಕಂತಹ ಚುನಾವಣಾ ಆಯೋಗದ ರಚನೆಗೆ ಅವಕಾಶವನ್ನ ನೀಡಿರುವುದನ್ನು ನಾವು ನೋಡಬಹುದು. ಇದು ಭಾರತದ ಸಂವಿಧಾನದ ಬಹುಮುಖ್ಯವಾಗಿರ್ತಕ್ಕಂತಹ ಮತ್ತೊಂದು ಲಕ್ಷಣ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಇನ್ನು 13ನೇದಾಗಿ ನ್ಯಾಯಾಂಗದ ವಿಮರ್ಶೆ ಅಂತ ಕರಿತೇವೆ. ಸಾಮಾನ್ಯವಾಗಿ ನ್ಯಾಯಾಂಗ ವಿಮರ್ಶೆ ಅಂತಕ್ಕಂಥದ್ದನ್ನು ನಾವು ಅಮೆರಿಕದ ಒಂದು ಸಂವಿಧಾನದಿಂದ ಎರವಲಾಗಿ ಪಡೆದು ಅದನ್ನು ನಮ್ಮ ಭಾರತದ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರ್ತೇವೆ. ನ್ಯಾಯಿಕ ವಿಮರ್ಶೆ ಅಂದರೆ ಏನು? ಸಾಮಾನ್ಯವಾಗಿ ಶಾಸಕಾಂಗ ಅಂದ್ರೆ ಯಾವುದು? ಪಾರ್ಲಿಮೆಂಟ್. ನಮ್ಮ ಭಾರತದ ಪಾರ್ಲಿಮೆಂಟ್ ರಚನೆ ಮಾಡಿರ್ತಕ್ಕಂತಹ ಯಾವುದಾದರೂ ಕಾನೂನುಗಳು, ಹಾಗೇನೆ ಭಾರತದ ಕಾರ್ಯಾಂಗ ಅಂದ್ರೆ ಯಾವುದು? ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ. ಇದು ಹೊರಡಿಸುವಂತಹ ಆದೇಶಗಳೇನಿದಾವೆ ಅವುಗಳ ಸತ್ಯಾಸತ್ಯತೆಯನ್ನ ಸಿಂಧುತ್ವ ಅಂತ ಕರಿತೀವಿ. ಆ ಸಿಂಧುತ್ವವನ್ನು ಪರಿಶೀಲನೆಯನ್ನ ಮಾಡುವುದರ ಮೂಲಕ ಅವು ಸಂವಿಧಾನಕ್ಕೆ ಪೂರಕವಾಗಿ ಇವೆಯೇ ಅಥವಾ ಸಂವಿಧಾನದ ಮೂಲಭೂತ ನಿಯಮಗಳಿಗೆ ಅವು ವಿರುದ್ಧವಾಗಿದೆಯೇ ಎನ್ನುವುದನ್ನು ಪರಿಶೀಲನೆಯನ್ನು ಮಾಡಿ, ಅವು ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ ಅಂತಹ ಕಾನೂನುಗಳನ್ನು ಮತ್ತು ಆದೇಶಗಳನ್ನು ಅನೂರ್ಜಿತಗೊಳಿಸುವಂತಹ ಅಧಿಕಾರವನ್ನು ಕೂಡ ಸುಪ್ರೀಂ ಕೋರ್ಟ್ ಹೊಂದಿದೆ. ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅಧಿಕಾರವನ್ನ ಸುಪ್ರೀಂ ಕೋರ್ಟ್ಗೆ ಭಾರತದ ಸಂವಿಧಾನ ನೀಡಿರುವುದನ್ನು ನಾವು ನೋಡಬಹುದಾಗಿದೆ. ಇದು ಬಹಳ ಮುಖ್ಯವಾಗಿರುವಂತಹ ಒಂದು ಲಕ್ಷಣ ವಿದ್ಯಾರ್ಥಿಗಳೇ. ಇನ್ನು ಸಂವಿಧಾನದ ಮತ್ತೊಂದು ಬಹುಮುಖ್ಯವಾಗಿರುವಂತಹ ಲಕ್ಷಣ ಸಂಸದೀಯ ಕಾರ್ಯಾಂಗ ವ್ಯವಸ್ಥೆ. ನೋಡಿ ಭಾರತ ಅಧ್ಯಕ್ಷೀಯ ಮಾದರಿಯ ಸರ್ಕಾರ ವ್ಯವಸ್ಥೆಯನ್ನು ಹೊಂದಿಲ್ಲ. ಭಾರತದ ಸಂವಿಧಾನವು ಸಂಸದೀಯ ಮಾದರಿಯ ಕಾರ್ಯಾಂಗ ವ್ಯವಸ್ಥೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದು, ಕಾರ್ಯಾಂಗದ ಮುಖ್ಯಸ್ಥನಾಗಿರ್ತಕ್ಕಂತಹ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ಸಂಸತ್ತಿನ ಕೆಳಮನೆಗೆ ಅಂದ್ರೆ ಭಾರತದ ಪಾರ್ಲಿಮೆಂಟಿನ ಕೆಳಮನೆ ಯಾವುದು? ಲೋಕಸಭೆಗೆ ಜವಾಬ್ದಾರರಾಗಿರ್ತದೆ. ಲೋಕಸಭೆ ಅಂತ ಕರಿಬಹುದು. ಲೋಕಸಭೆಗೆ ಜವಾಬ್ದಾರರಾಗಿರುವುದನ್ನು ನೋಡಬಹುದು. ಅಂದ್ರೆ ಉತ್ತರದಾಯಿತ್ವ. ಓಕೆ. ಉತ್ತರದಾಯಿತ್ವ ಯಾರಲ್ಲಿರ್ತದೆ ಅಂದರೆ ಸಂಸತ್ತಿನ ಕೆಳಮನೆಯಾಗಿರ್ತಕ್ಕಂಥ ಲೋಕಸಭೆಗೆ ಕಾರ್ಯಾಂಗದ ಮುಖ್ಯಸ್ಥನಾಗಿರ್ತಕ್ಕಂತಹ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ಉತ್ತರದಾಯಿಯಾಗಿರುವುದನ್ನು ನೋಡಬಹುದು. ಎಲ್ಲಿಯವರೆಗೆ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ಸಂಸತ್ತಿನ ಕೆಳಮನೆಯಾದ ಲೋಕಸಭೆಯ ಸದಸ್ಯರುಗಳ ವಿಶ್ವಾಸವನ್ನು ಉಳಿಸಿಕೊಂಡಿರುತ್ತದೆಯೋ ಅಲ್ಲಿಯವರೆಗೆ ಅಧಿಕಾರದಲ್ಲಿ ಮುಂದುವರಿಯಬಹುದು, ಅಧಿಕಾರವನ್ನು ಚಲಾಯಿಸಬಹುದು. ಆದರೆ ಅವಿಶ್ವಾಸವನ್ನು ಪಡೆದರೆ ಅಂದರೆ ವಿಶ್ವಾಸವನ್ನು ಕಳೆದುಕೊಂಡದ್ದೇ ಆದರೆ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿ ಹೊಣೆಗಾರಿಕೆ ಅಂತಕ್ಕಂತಹದ್ದು ಲೋಕಸಭೆ ಅಂತಕ್ಕಂಥದ್ದಕ್ಕೆ ಏನಾಗಿರ್ತದೆ? ಹೊಣೆಗಾರರಾಗಿರ್ತಾರೆ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ. ಈ ರೀತಿ ಸಂಸದೀಯ ಮಾದರಿಯ ಕಾರ್ಯಾಂಗ ವ್ಯವಸ್ಥೆಗೆ ಭಾರತ ಸಂವಿಧಾನ ಅಂತಕ್ಕಂಥದ್ದು ಅವಕಾಶ ನೀಡಿರ್ತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬಹುದಾಗಿದೆ. ಇನ್ನು ಬಹಳ ಮುಖ್ಯವಾಗಿರುವಂತಹ ಮತ್ತೊಂದು ಲಕ್ಷಣ ಅಂತ ಹೇಳಿದ್ರೆ ಬಹುಪಕ್ಷ ಪದ್ಧತಿ. ನೋಡಿ ಭಾರತದಲ್ಲಿ ಹಲವು ರಾಜಕೀಯ ಪಕ್ಷಗಳಿವೆ. ರಾಜಕೀಯ ಪಕ್ಷಗಳನ್ನ ಸಾಮಾನ್ಯವಾಗಿ 2 ರೀತಿಯಲ್ಲಿ ವಿಂಗಡಿಸಬಹುದು. ಒಂದು ರಾಷ್ಟ್ರೀಯ ಪಕ್ಷಗಳು ಮತ್ತೆ 2 ಪ್ರಾದೇಶಿಕ ಪಕ್ಷಗಳು ಅಂತ. ಸಾಮಾನ್ಯವಾಗಿ ಪ್ರಸ್ತುತ ಭಾರತದಲ್ಲಿ 8 ರಾಷ್ಟ್ರೀಯ ಪಕ್ಷಗಳಿರೋದನ್ನು ನಾವು ನೋಡಬಹುದು. 8
ರಾಷ್ಟ್ರೀಯ ಪಕ್ಷಗಳು ಉದಾಹರಣೆಗೆ ಬಿಜೆಪಿ, ಓಕೆ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಓಕೆ, ಬಹುಜನ ಸಮಾಜವಾದಿ ಪಕ್ಷ, ತೃಣಮೂಲ ಕಾಂಗ್ರೆಸ್, ಇವೆಲ್ಲ ರಾಷ್ಟ್ರೀಯ ಪಕ್ಷಗಳು ಅಂತೇಳಿ ಕರೆಯಲ್ಪಡ್ತವೆ. ಇಂತಹ ರಾಷ್ಟ್ರೀಯ ಪಕ್ಷಗಳು 8 ಇದಾವೆ. ಹಾಗೆಯೇ ಸುಮಾರು 50ಕ್ಕೂ ಹೆಚ್ಚು ಪ್ರಾದೇಶಿಕ ಪಕ್ಷಗಳಿರೋದನ್ನ ನೋಡ್ಬೋದು. ಉದಾಹರಣೆಗೆ ಕರ್ನಾಟಕದಲ್ಲಿ ಜನತಾದಳ ಅನ್ನುವಂತಹ ಒಂದು ಸೆಕ್ಯುಲರ್ ಜನತಾ ದಳ ಅನ್ನುವಂತಹ ಒಂದು ಪಕ್ಷ ಇದೆ. ಜಾತ್ಯತೀತ ಜನತಾದಳ ಅಂತ ಹೇಳಿ. ಸೊ ಒಂದು ಪ್ರಾದೇಶಿಕವಾಗಿರುವಂತಹ ಪಕ್ಷ. ತಮಿಳುನಾಡಿನಲ್ಲಿ ನೀವು ಡಿಎಂಕೆ, ಎಐಎಡಿಎಂಕೆ, ಓಕೆನೆ. ಸೊ ಹಾಗೇನೆ ಮಹಾರಾಷ್ಟ್ರದಲ್ಲಿ ನೀವು ಶಿವಸೇನೆ ಅನ್ನುವಂಥ ಒಂದು ಪಕ್ಷವನ್ನು ಕೂಡ ನೀವು ಗುರುತಿಸಬಹುದಾಗಿದೆ. ಇವೆಲ್ಲವೂ ಕೂಡ ಪ್ರಾದೇಶಿಕವಾಗಿರುವಂತಹ ಪಕ್ಷಗಳಾಗಿರ್ತವೆ. ಸೊ ಹಾಗಾಗಿ ಭಾರತ ಅಂತಕ್ಕಂಥದ್ದು ಬಹುಪಕ್ಷ ಒಂದು ದಿಂದ ಕೂಡಿರುವಂತಹ ರಾಷ್ಟ್ರವಾಗಿದ್ದು, ಇಲ್ಲಿನ ಸಂವಿಧಾನ ಬಹುಪಕ್ಷ ಪದ್ಧತಿಗೆ ಅವಕಾಶವನ್ನು ಕೊಟ್ಟಿದೆ. ಅಮೆರಿಕಾದಲ್ಲಿ ನೀವು ಎರಡೇ ಪಕ್ಷಗಳು, ದ್ವಿಪಕ್ಷ ಪದ್ಧತಿಯನ್ನು ನೋಡ್ಬೋದು ನಾವಿಲ್ಲಿ. ಅಮೆರಿಕಾದಲ್ಲಿ ನೋಡ್ಬೋದು ನಾವು. ಓಕೆ, ಆದರೆ ಭಾರತದಲ್ಲಿ ಬಹುಪಕ್ಷ ಪದ್ಧತಿಗೆ ಅವಕಾಶ ನೀಡಿರ್ತಕ್ಕಂಥದ್ದನ್ನು ನಾವು ಗುರುತಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಸೊ ಇನ್ನು ಮುಂದುವರಿದು ಬಹಳ ಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಲಕ್ಷಣ, ಭಾರತದ ಸಂವಿಧಾನ ಭಾಗಶಃ ಅನಮ್ಯ ಮತ್ತು ಭಾಗಶಃ ಅನಮ್ಯ ಸಂವಿಧಾನ ಅಂತ ಹೇಳ್ಬೋದು. ಅಂದ್ರೆ ಸಂವಿಧಾನದ ಕೆಲವು ಭಾಗಗಳನ್ನ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಅನುಸರಿಸಿ ನಾವೇನ್ ಮಾಡ್ಬೋದು, ತಿದ್ದುಪಡಿ ಮಾಡಬಹುದು. ಹಾಗಾಗಿ ಭಾರತದ ಸಂವಿಧಾನ ಭಾಗಶಃ ಒಂದು ನಮ್ಯವಾಗಿರುವಂತಹ ಸಂವಿಧಾನ, ಸರಳ ಸಂವಿಧಾನ ಅಂತ ಹೇಳ್ಬೋದು. ಇನ್ನು ಸಂವಿಧಾನದ ಕೆಲವು ಭಾಗಗಳನ್ನ ಅತ್ಯಂತ ಕಠಿಣವಾಗಿರ್ತಕ್ಕಂಥ ವಿಧಾನಗಳ ಮೂಲಕವಾಗಿಯೇ ಏನ್ ಮಾಡ್ಬೇಕಾಗುತ್ತೆ, ವಿಧಾನಗಳನ್ನು ಅನುಸರಿಸುವುದರ ಮೂಲಕವಾಗಿ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಇದನ್ನ ಅನಮ್ಯ ಸಂವಿಧಾನ ಅಂತ ಕೂಡ ಕರೀತಾರೆ, ಅಂದ್ರೆ ಕಠಿಣ ಸಂವಿಧಾನ ಅಂತ ಕೂಡ ಕರೀತಾರೆ. ಹಾಗಾಗಿ ಭಾರತದ ಸಂವಿಧಾನವು ನಮ್ಯ ಮತ್ತು ಅನಮ್ಯಗಳ ಮಿಶ್ರಣವಾಗಿದೆ ಅಂತ ನಾವು ಹೇಳ್ಬಹುದಾಗಿದೆ. ಈಗ ನೋಡಿ ಉದಾಹರಣೆ ಕೊಡ್ತೀನಿ. ಸಿ ಪಾರ್ಲಿಮೆಂಟಿನಲ್ಲಿ ಇರುವಂತಹ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಸದಸ್ಯರುಗಳ ಒಂದು ಅನುಮೋದನೆಯನ್ನ ಅಥವಾ ಸಮ್ಮತಿಯನ್ನ ಪಡೆಯುವುದರ ಮೂಲಕವಾಗಿ ಏನ್ ಮಾಡಬಹುದು, ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದು. ಸಂವಿಧಾನದ ಕೆಲವು ಭಾಗಗಳನ್ನ, ಉದಾಹರಣೆಗೆ ಯಾವುದಾದರೂ ಹೊಸದಾಗಿರ್ತಕ್ಕಂಥ ರಾಜ್ಯವನ್ನ ರಚನೆ ಮಾಡ್ತಕ್ಕಂಥದ್ದಿರ್ಬೋದು, ಯಾವುದಾದರೂ ರಾಜ್ಯದ ಗಡಿಗಳ ಒಂದು ಸ್ವರೂಪವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ಇದಕ್ಕೆಲ್ಲ ಸಿಂಪಲ್ ಮೆಜಾರಿಟಿ ಅಂತಕ್ಕಂಥದ್ದು, ಸರಳವಾಗಿರ್ತಕ್ಕಂಥ ವಿಧಾನದ ಮೂಲಕ, ಸರಳ ಬಹುಮತದ ಮೂಲಕವಾಗಿ ಏನ್ ಮಾಡಲಾಗುತ್ತೆ, ತಿದ್ದುಪಡಿಯನ್ನು ಮಾಡಲಿಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಆದ್ರೆ ಮೂಲಭೂತ ಹಕ್ಕುಗಳನ್ನ ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ತಿದ್ದುಪಡಿ ಮಾಡಬೇಕು ಅಂತ ಹೇಳಿದ್ರೆ ಸೊ ಕಠಿಣವಾಗಿರ್ತಕ್ಕಂಥ ವಿಧಾನವನ್ನು ಅನುಸರಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಕೇವಲ ಪಾರ್ಲಿಮೆಂಟಿನ ಅರ್ಧಕ್ಕಿಂತ ಹೆಚ್ಚಿನ ಜನರ ಸದಸ್ಯರುಗಳ ಒಂದು ಅನುಮತಿ ಜೊತೆಗೆ ಸುಮಾರು ಅರ್ಧಕ್ಕಿಂತ ಹೆಚ್ಚಿನ ರಾಜ್ಯದ ಶಾಸಕಾಂಗ ಅಂದ್ರೆ ವಿಧಾನಸಭೆ ಏನಿದೆಯಲ್ಲ ಅಲ್ಲಿನ ಅನುಮತಿಯೂ ಕೂಡ ಬೇಕಾಗ್ತದೆ. ಹಾಗಾಗಿ ಭಾರತದ ಸಂವಿಧಾನ ಅಂತಕ್ಕಂಥದ್ದು ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಸಂವಿಧಾನವಾಗಿದೆ ಅಂತ ನಾವು ಹೇಳ್ಬಹುದಾಗಿದೆ. ಇನ್ನು ಮುಂದುವರಿದು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಭಾರತದಲ್ಲಿ 18 ವರ್ಷ ವಯಸ್ಸು ತುಂಬಿದ ಪ್ರತಿಯೊಬ್ಬ ನಾಗರಿಕನೂ ಕೂಡ ತನ್ನ ಜೀವನದ ಅಂಚಿನವರೆಗೂ ಅಂದ್ರೆ ತನ್ನ ಸಾವಿನ ಕಡೆಯವರೆಗೂ ಕೂಡ ಆತ ಒಂದು ಮತವನ್ನು ಚಲಾವಣೆ ಮಾಡ್ತಕ್ಕಂಥ ಅಧಿಕಾರವನ್ನು ಹೊಂದಿರ್ತಾನೆ. ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಧರ್ಮ, ಅಂತಸ್ತು, ಜಾತಿ, ಲಿಂಗ ಇವುಗಳ ಆಧಾರದ ಮೇಲೆ ಯಾವುದೇ ತಾರತಮ್ಯವನ್ನು ಮಾಡದೆ ಪ್ರತಿಯೊಬ್ಬನಿಗೂ ಕೂಡ ಒಂದು ಮತದ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಪ್ರತಿಯೊಬ್ಬ ಪ್ರಜೆಗೂ ಕೂಡ ಒಂದು ಮತವನ್ನು ಚಲಾಯಿಸುವಂತಹ ಒಂದು ಅವಕಾಶವನ್ನು ಕೊಡಲಾಗಿದೆ ವಿದ್ಯಾರ್ಥಿಗಳೇ. ಸೊ ಅದು ದಟ್ ಈಸ್ ದಿ ಬ್ಯೂಟಿ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಇದು ನಮ್ಮ ಸಂವಿಧಾನದ ಒಂದು ಬಹುಮುಖ್ಯವಾಗಿರುವಂತಹ ಲಕ್ಷಣ ಅಂತಲೂ ಕೂಡ ಹೇಳಬಹುದು. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, 18 ವರ್ಷ ತುಂಬಿದ ಪ್ರತಿಯೊಬ್ಬರು ಕೂಡ ಮತವನ್ನು ಚಲಾಯಿಸಲಿಕ್ಕೆ ಅರ್ಹರಾಗಿರ್ತಾರೆ. ಓಕೆ, ಇನ್ನು ಮುಂದುವರಿದು ದ್ವಿಸದನ ಶಾಸಕಾಂಗ ಪದ್ಧತಿ. ನೋಡಿ, ದ್ವಿಸದನ ಶಾಸಕಾಂಗ ಪದ್ಧತಿ ಅಂತ ಹೇಳಿದ್ರೆ ಭಾರತದ ಪಾರ್ಲಿಮೆಂಟ್ ಏನಿದೆ ಆ ಪಾರ್ಲಿಮೆಂಟ್ ಎರಡು ಸದನಗಳನ್ನ ಒಳಗೊಂಡಿದ್ದು, ನಾವು ಸಾಮಾನ್ಯವಾಗಿ ಭಾರತದ ಒಂದು ಪಾರ್ಲಿಮೆಂಟ್ ಅಂದ್ರೆ ಶಾಸಕಾಂಗವನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ ಸಂಸತ್ತು ಅಂತ ಕರಿತೀವಿ. ಈ ಸಂಸತ್ತಿನಲ್ಲಿ 2 ಸದನಗಳಿಗೆ ಅವಕಾಶವನ್ನ ಕೊಡಲಾಗಿದೆ. ಓಕೆ, ಒಂದು ಕೆಳಮನೆಯನ್ನು ನಾವು ಲೋಕಸಭೆ ಅಂತ ಕರಿತೀವಿ ಸಾಮಾನ್ಯವಾಗಿ, ಮತ್ತು ಮೇಲ್ಮನೆಯನ್ನು ನಾವು ರಾಜ್ಯಸಭೆ ಅಂತ ಹೇಳಿ ಕರಿತೀವಿ. ಹೀಗೆ 2 ಸದನಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದ್ದು ದ್ವಿಸದನ ಶಾಸಕಾಂಗ ಪದ್ಧತಿಯನ್ನ ಹೊಂದಿದೆ. ಮತ್ತೆ ಕೆಲವು ರಾಜ್ಯಗಳಲ್ಲಿಯೂ ಕೂಡ ದ್ವಿಸದನ ಶಾಸಕಾಂಗ ಇರುವುದನ್ನು ನಾವು ನೋಡಬಹುದು. 6 ರಾಜ್ಯಗಳಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿ ಅಂತಕ್ಕಂಥದ್ದು ಅಂದ್ರೆ ಸಂಸತ್ತು ಏನಿದೆ ಅಂದ್ರೆ ಕೇಂದ್ರದಲ್ಲಿ ಯಾವ ರೀತಿಯಲ್ಲಿ ಪಾರ್ಲಿಮೆಂಟ್ ಅಂತಕ್ಕಂಥದ್ದು ದ್ವಿಸದನವನ್ನು ಒಳಗೊಂಡಿದೆಯೋ ಹಾಗೆ ರಾಜ್ಯಗಳಲ್ಲಿಯೂ ಕೂಡ ಕೆಲವು ರಾಜ್ಯಗಳಲ್ಲಿ ಈ ರೀತಿಯಾಗಿರುವಂತಹ ದ್ವಿಸದನ ಶಾಸಕಾಂಗ ವ್ಯವಸ್ಥೆ ಇರೋದನ್ನ ನಾವು ಗುರುತಿಸಬಹುದಾಗಿದೆ. ಓಕೆ, ಅದು ಬಹಳ ಮುಖ್ಯವಾಗಿರುವಂತಹ ಮತ್ತೊಂದು ಲಕ್ಷಣ. ಇನ್ನು ಕೊನೆಯದಾಗಿ 19ನೆಯ ಬಹುಮುಖ್ಯವಾಗಿರುವಂತಹ ಲಕ್ಷಣ ಏಕಪೌರತ್ವ. ನೋಡಿ, ಭಾರತದ ಪ್ರತಿಯೊಬ್ಬ ಪ್ರಜೆ ಆತ ಯಾವ ರಾಜ್ಯದಲ್ಲಿಯೇ ವಾಸವಾಗಿರಲಿ, ಯಾವ ರಾಜ್ಯದ ನಿವಾಸಿಯೇ ಆಗಿರಲಿ, ಅವನು ಭಾರತೀಯ ಎಂಬುದಾಗಿ ಪರಿಗಣಿಸಲ್ಪಡ್ತಾನೆ. ಇಲ್ಲಿ ನಾವು ಎನ್ನುವಂತಹ ಭಾವನೆಯನ್ನ
ಬೆಳೆಸುವುದರ ಮೂಲಕ ಭಾರತದ ಒಗ್ಗಟ್ಟಿಗೆ ಧಕ್ಕೆ ಆಗದಂತೆ ನೋಡಿಕೊಳ್ಳುವಂತಹ ಉದ್ದೇಶದಿಂದಾಗಿ ಭಾರತದ ಸಂವಿಧಾನದ ಸೃಷ್ಟಿಕರ್ತರು ಭಾರತದ ಪ್ರಜೆಗಳಿಗೆ ಏಕಪೌರತ್ವವನ್ನು ದಯಪಾಲಿಸಿದ್ದಾರೆ ವಿದ್ಯಾರ್ಥಿಗಳೇ. ಸಿ ಕೆಲವೊಂದು ದೇಶಗಳಲ್ಲಿ ದ್ವಿಪೌರತ್ವ ಇರುವುದನ್ನು ನೋಡಬಹುದು. ಉದಾಹರಣೆಗೆ ಅಮೆರಿಕಾದಲ್ಲಿ ದ್ವಿಪೌರತ್ವ ಇದೆ. ಅಮೆರಿಕಾದಲ್ಲಿರುವಂತಹ ಪ್ರಜೆ ತಾನು ವಾಸ ಮಾಡುವಂತಹ ರಾಜ್ಯದ ಒಂದು ಪೌರನೂ ಆಗಿರ್ತಾನೆ ಮತ್ತು ಅದೇ ಸಮಯಕ್ಕೆ ಏಕಕಾಲಕ್ಕೆ ಆತ ಅಮೆರಿಕಾದ ಪ್ರಜೆಯೂ ಕೂಡ ಆಗಿರ್ತಾನೆ. ಆದರೆ ಭಾರತದಲ್ಲಿ ವಾಸ ಮಾಡುವಂತಹ ಪ್ರತಿಯೊಬ್ಬ ಪ್ರಜೆ ಆತ ಯಾವ ರಾಜ್ಯದ ನಿವಾಸಿಯೇ ಆಗಿರಲಿ, ಅವನು ಕರ್ನಾಟಕದವನೇ ಆಗಿರಲಿ, ಕರ್ನಾಟಕದ ನಿವಾಸಿಯಾಗಿರಲಿ, ಕನ್ನಡಿಗನಾಗಿರಲಿ, ತಮಿಳು ನಿವಾಸಿಯಾಗಿರಲಿ, ತಮಿಳಿಗನೇ ಆಗಿರಲಿ, ಓಕೆ, ಆತ ಭಾರತೀಯ ಎಂಬುದಾಗಿ ಪರಿಗಣಿಸಲ್ಪಡ್ತಾನೆ. ಇದು ಭಾರತದ ಸಂವಿಧಾನದ ಮತ್ತೊಂದು ಬಹುಮುಖ್ಯವಾಗಿರುವಂತಹ ಲಕ್ಷಣ ಅಂತ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ. ಸೊ ಇಂದಿನ ಅವಧಿಯಲ್ಲಿ ನಾವು ಕಲಿತಂತಹ ಕಲಿಕಾಂಶಗಳನ್ನ ಮತ್ತೊಮ್ಮೆ ಜ್ಞಾಪಿಸ್ಕೊಳ್ತಾ ಹೋಗೋಣ. ಸೊ ತುರ್ತು ಪರಿಸ್ಥಿತಿಯ ಒಂದು ಅವಕಾಶಗಳನ್ನ ಭಾರತದ ಸಂವಿಧಾನ ನಮಗೆ ನೀಡಿದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಆರ್ಥಿಕ ತುರ್ತು ಪರಿಸ್ಥಿತಿ ಇವುಗಳನ್ನು ನೀವು ಗಮನಿಸಬೇಕಾಗ್ತದೆ, ನೆನಪಿನಲ್ಲಿಟ್ಕೊಳ್ಬೇಕಾಗ್ತದೆ. ಇನ್ನು ಸುಪ್ರೀಂ ಕೋರ್ಟ್ಗೆ ನ್ಯಾಯಿಕ ವಿಮರ್ಶನಾಧಿಕಾರವನ್ನು ನೀಡಲಾಗಿದೆ ಮತ್ತು ಇದು ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಹಾಗೆಯೇ ಒಳಗೊಂಡಿರ್ತಕ್ಕಂತಹ ಸ್ವತಂತ್ರ ಚುನಾವಣಾ ಆಯೋಗದ ರಚನೆಗೂ ಕೂಡ ಭಾರತದ ಸಂವಿಧಾನ ಅವಕಾಶವನ್ನು ನೀಡಿದೆ ಅನ್ನತಕ್ಕಂಥದ್ದನ್ನು ನಾವು ಇಂದಿನ ಅವಧಿಯಲ್ಲಿ ತಿಳ್ಕೊಂಡಿದ್ದೇವೆ. ಇನ್ನು ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇದ್ದು 8 ರಾಷ್ಟ್ರೀಯ ಪಕ್ಷಗಳು ಮತ್ತು ಸುಮಾರು 50ಕ್ಕೂ ಹೆಚ್ಚು ಪ್ರಾದೇಶಿಕ ಪಕ್ಷಗಳು ಇದ್ದು, ಪ್ರಾದೇಶಿಕ ಪಕ್ಷಗಳು ಮತ್ತು ರಾಷ್ಟ್ರೀಯ ಪಕ್ಷಗಳು ಅಧಿಕಾರವನ್ನು ಹಿಡಿಯುವುದಕ್ಕೋಸ್ಕರವಾಗಿ ರಾಷ್ಟ್ರದ ಹಿತಾಸಕ್ತಿಯನ್ನು ಕಾಪಾಡುವಂತಹ ಉದ್ದೇಶದಿಂದಾಗಿ ಅವು ಕಾರ್ಯವನ್ನು ನಿರ್ವಹಿಸುವುದನ್ನು ಕೂಡ ನೋಡಬಹುದು. ಇನ್ನು ಭಾರತ ಅಂತಕ್ಕಂಥದ್ದು ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿಗೆ ಅವಕಾಶವನ್ನು ನೀಡಿರುತ್ತದೆ. ಇಲ್ಲಿ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ಸಂಸತ್ತಿನ ಕೆಳಮನೆಯಾದಂತಹ ಲೋಕಸಭೆಗೆ ಆಗಿರ್ತಾರೆ ಅನ್ನೋದರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ವಿದ್ಯಾರ್ಥಿಗಳೇ. ಈ ಎಲ್ಲ ಅಂಶಗಳನ್ನ ನೀವು ಮತ್ತೊಮ್ಮೆ ಮಗದೊಮ್ಮೆ ಪುನರ್ಮನನವನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ. ಇನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಗೆ ಅವಕಾಶವನ್ನು ಕೊಡಲಾಗಿದ್ದು 18 ವರ್ಷ ತುಂಬಿದಕ್ಕಂತಹ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇಲ್ಲಿ ಮತ ಚಲಾಯಿಸಲಿಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಹಾಗೇನೆ ಸರಳ ವಿಧಾನ ಮತ್ತು ಕಠಿಣ ವಿಧಾನ ಈ 2 ವಿಧಾನಗಳ ಮೂಲಕವಾಗಿ ಸಂವಿಧಾನವನ್ನ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರೋದ್ರಿಂದ ಭಾರತದ ಸಂವಿಧಾನ ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಸಂವಿಧಾನವಾಗಿದೆ. ಇನ್ನು ಭಾರತದ ಸಂಸತ್ತು ಏನಿದೆ ಅದು ದ್ವಿಸದನ ಶಾಸಕಾಂಗ ಪದ್ಧತಿಗೆ ಅವಕಾಶವನ್ನು ನೀಡಿರ್ತಕ್ಕಂಥದ್ದನ್ನ ನೋಡಬಹುದು. ಓಕೆ, 2 ಸದನಗಳನ್ನ ಒಳಗೊಂಡಿದ್ದು ಒಂದು ಲೋಕಸಭೆ ಮತ್ತು ಇನ್ನೊಂದು ರಾಜ್ಯಸಭೆಯಾಗಿರ್ತದೆ ವಿದ್ಯಾರ್ಥಿಗಳೇ. ಈ ಎಲ್ಲ ಅಂಶಗಳನ್ನ ನೀವು ಪುನರ್ಮನನ ಮಾಡ್ಕೊಳ್ತೀರಾ, ನೆನಪಿನಲ್ಲಿ ಇಟ್ಕೊಳ್ತೀರಾ ಅಂತ ನಾನು ಭಾವಿಸ್ತೇನೆ. ಇನ್ನು ಮೌಲ್ಯಮಾಪನಕ್ಕಾಗಿ ನಾನು ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದೇನೆ. ಸೊ ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ. ಕಳೆದ ಅವಧಿ ಮತ್ತು ಈ ಅವಧಿ 2 ಅವಧಿಗಳಲ್ಲಿ ನೀವು ಕಲಿತಂತಹ ಬಹುಮುಖ್ಯವಾಗಿರುವಂತಹ ಲಕ್ಷಣಗಳನ್ನ ಪಟ್ಟಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಹೆಚ್ಚು ಹೆಚ್ಚು ಅವುಗಳನ್ನ ಪುನರ್ಮನನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ಕಂಠಪಾಠವನ್ನು ಮಾಡಿ, ಬೈ ಹಾರ್ಟ್ ಮಾಡಿ ಅವುಗಳನ್ನು ಪುನಃ ಪುನಃ ಬರೆಯುವುದರ ಮೂಲಕ ನೀವು ಅವುಗಳನ್ನು ನಿಮ್ಮ ಸ್ಮೃತಿಯಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗಲೂ ಅವು ದೀರ್ಘಾವಧಿಯವರೆಗೂ ಕೂಡ ನಿಮ್ಮ ಸ್ಮೃತಿ ಪಟಲದಲ್ಲಿ ಅಚ್ಚಳಿದೆ ಉಳಿತವೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ವಿದ್ಯಾರ್ಥಿಗಳೇ. ಏನಾದರೂ ಪ್ರಶ್ನೆಗಳಿದ್ರೆ ನೀವು ನನ್ನನ್ನು ವಾಟ್ಸಪ್ ಗ್ರೂಪ್ನಲ್ಲಿ ಪ್ರಶ್ನಿಸಬಹುದು ಅಥವಾ ಕಾಂಟ್ಯಾಕ್ಟ್ ತರಗತಿಗಳಲ್ಲಿಯೂ ಕೂಡ ನೀವು ನನ್ನನ್ನು ಪ್ರಶ್ನಿಸಬಹುದು ವಿದ್ಯಾರ್ಥಿಗಳೇ. ಇನ್ನು ಗ್ರಂಥ ಋಣ ಇಲ್ಲಿ ಹೆಚ್ಚಿನದಾಗಿ ಅಭ್ಯಾಸವನ್ನು ಮಾಡಲಿಕ್ಕೆ ಬಯಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೆಲವು ಪುಸ್ತಕಗಳನ್ನು ಕೂಡ ಸಲಹಾತ್ಮಕ ರೂಪದಲ್ಲಿ ನಾನು ನೀಡಿದ್ದೇನೆ. ನೀವು ಸಾಧ್ಯವಾದರೆ ಪುಸ್ತಕಗಳನ್ನು ಗ್ರಂಥಾಲಯದಿಂದ ಎರವಲು ಪಡೆಯಿರಿ ಅಥವಾ ನಿಮಗೆ ನಿಜವಾಗಲೂ ಕೂಡ ಸಾಮರ್ಥ್ಯ ಇದ್ದರೆ ಈ ಪುಸ್ತಕಗಳನ್ನು ಖರೀದಿ ಮಾಡೋದ್ರ ಮೂಲಕವಾಗಿ ನಿಮ್ಮ ಜ್ಞಾನ ಸಂಪತ್ತನ್ನು ಏನು ಮಾಡ್ಬೋದು, ಸಂಪದ್ಭರಿತಗೊಳಿಸ್ಕೊಳ್ಬೋದು ವಿದ್ಯಾರ್ಥಿಗಳೇ. ಸೊ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು.